ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಭಾಗದಲ್ಲಿ ಸರಗಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಗಮನ ಬೇರೆಡೆ ಸೆಳೆದು ವೃದ್ಧೆಯ ಚಿನ್ನಾಭರಣವನ್ನ ಕಳುವು ಮಾಡಲಾಗಿದೆ. ಪೊಲೀಸರ ಎದುರೇ ಆಡ ಹಗಲೇ ವೃದ್ಧೆಯ ಚಿನ್ನಾಭರಣವನ್ನ ಕಳುವು ಮಾಡಲಾಗಿದೆ. ಬೆಂಗಳೂರು ಭಾಗದಲ್ಲಿ ಸರಗಳ್ಳರ ಹಾವಳಿ ಹೆಚ್ಚಾಗಿದೆ. ಗಮನ ಬೇರೆಡೆಗೆ ಸೆಳೆದು ವೃದ್ಧೆಯ ಚಿನ್ನಾಭರಣವನ್ನ ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದೆ. ಪೊಲೀಸ್ ಎದುರೇ ಹಾಡ ಹಗಲೇ ವೃದ್ಧೆಯ ಚಿನ್ನಾಭರಣವನ್ನ ಎಗರಿಸಿದ್ದಾರೆ. ಕಳ್ಳರ ಚಲನವಲನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಲಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ನಿವಾಸಿಯಾದಂಥ ಗಾಯತ್ರಿ ಚಿನ್ನಾಭರಣ ಕಳ್ಕೊಂಡಿರುವಂತಹ ವೃದ್ಧೆ ಅಂತ ಗೊತ್ತಾಗಿದೆ. ಮಾಂಗಲ್ಯ ಸರ ಮತ್ತು 2 ಉಂಗುರ ಕಳ್ತನ ಮಾಡಿದ್ದಾರೆ. ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ 42 ಗ್ರಾಂ ಚಿನ್ನಾಭರಣವನ್ನ ಕದ್ದಿದ್ದಾರೆ. ಮೆಡಿಕಲ್ನಲ್ಲಿ ಮಾತ್ರೆ ತೆಗೆದುಕೊಂಡು ಬರ್ತಾ ಇರ್ತಾರೆ ಪಾಪ. ಅವರು ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಈ ವೇಳೆ 2 ಬೈಕ್ನಲ್ಲಿ ಬಂದು ಮೈ ಮೇಲಿದ್ದಂತಹ ಚಿನ್ನ ಯಾಕೆ ಧರಿಸಿದ್ದೀರಿ, ಸರ ಬಿಚ್ಚಿ ಸೀರೆ ಸೆರಗಿನಲ್ಲಿ ಇಟ್ಕೊಳ್ಳಿ ಅಂತ ನಂಬಿಸಿದ್ದಾರೆ. ಅಂದರೆ ಬೇರೆ ಯಾರಾದರೂ ಚೈನ್ ಸ್ನ್ಯಾಚ್ ಮಾಡಿಬಿಡ್ತಾರೆ, ಹುಷಾರು, ಇಲ್ಲೆಲ್ಲ ಹಂಗೆಲ್ಲ ತೋರಿಸ್ಕೊಂಡು ಓಡಾಡಬೇಡಿ ಅಂತೇಳಿ. ಅದಾದಮೇಲೆ ಇಬ್ಬರು ಚಿನ್ನಾಭರಣ ಬಿಚ್ಚಿಸಿ ಅದನ್ನು ಕಾಗದದಲ್ಲಿಟ್ಟು ಸೆರಗಿನಲ್ಲಿ ಗಂಟು ಹಾಕಿದ್ದಾರೆ. ಮನೆಗೆ ಹೋಗಿ ಗಂಟು ಬಿಚ್ಚಿ ನೋಡಿದಾಗ ಚಿನ್ನಾಭರಣ ಬದಲು ಕಲ್ಲಿರೋದು ಪತ್ತೆಯಾಗಿದೆ. ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಪರಿಚಯ ಇದ್ದವರ ಎಷ್ಟೊತ್ತಲ್ಲಿ 8:30 ಓಕೆ. ಯಾವತ್ತು ಏನಿದೆ ಹೆಂಗಾಯ್ತು? 23ನೇ ತಾರೀಕು. ಅವ್ರು ಹೆಂಗ್ ಕರೆದ್ರು ನಿಮ್ಮನ್ನ? ಪೊಲೀಸ್ ಅವ್ರಂತ ಅಲ್ಲಿವರೆಗೂ ಹೋಗ್ಮೇಲೆ ಕರೆದವ್ರೆ ಸರ್. ಅವ್ರು 3 ಜನ ಏನಂತ ಕರೆದ್ರು? ನಾವು ಪೊಲೀಸ್ ಅವ್ರು ಈ ಒಡವೆ ಹಾಕೊಂಡು ಇಟ್ಟಿಲ್ಲ ಕಳ್ರ ಕಾಟ ಅಂತ ಅಂದ್ಬಿಟ್ಟು. ಆಮೇಲೆ ಏನಾಯ್ತು? ಆಮೇಲೆ ಎಲ್ಲ ಬಿಚ್ಚಿ ಪೇಪರಲ್ಲಿ ಕಡ್ಡಿ ಹಾಕೊಂಡು ಗಂಟು ಹಾಕೊಂಡು ಹೋಗಮ್ಮ ಅಂತ ಅಂದ್ಬಿಟ್ಟು ಬಚ್ಚಿ ಎಲ್ಲ ಬಿಚ್ಕೊಂಡು ಗಂಟು ಹಾಕಸೆ ಕಲ್ಲು ಒಡವೆ ಎತ್ತಿಟ್ಕೊಂಡು ಕಲ್ಲುಗಳು ಇಟ್ಟಿದ್ದಾರೆ. ಸೆರಗಲ್ಲಿ ಕಟ್ಬಿಟ್ಟು ಹಿಂಗೆ ಸಿಕ್ಕಿಸ್ಬಿಟ್ರು ಸರ್. ಹುಷಾರ ಮನೆಗೆ ಹೋಗಿ ಬಿಚ್ಚಿದ್ರೆ ಕಲ್ಲುಗಳು. ಏನ್ ಹೇಳಿದ್ರು ನಿಮ್ಗೆ? ಏನ್ ಹೇಳಿದ್ರು? ಕಳ್ರ ಕಾಟ ಇಲ್ಲಿ ಒಡವೆ ನಿಮ್ಮ ಗಂಟು ಹಾಕಿ ಕೊಡ್ತೀವಿ, ಪೇಪರ್ ಪಟ್ನ ಕಟ್ಕೊಂಡು ಈ ಸೆರಗಲ್ಲಿ ಗಂಟು ಹಾಕೊಂಡು ಎತ್ಕೊಂಡು ಬಿಟ್ಟಿದ್ದೀನಿ, ಮನೆಗೆ ಹೋಗಿ ಹಾಕೊಮ್ಮ ಅಂತ ಹೇಳಿದ್ರು. ಮನೇಲಿ ನೋಡಿದ್ರೆ ಕಲ್ಲುಗಳು. ಎಷ್ಟು ಗ್ರಾಮ್ ಇತ್ತು? 42 ಗ್ರಾಮ್ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಎಲ್ಲ ಕಂಪ್ಲೇಂಟ್. ಏನ್ ಹೇಳ್ತಾರೆ ಪೊಲೀಸರು? ಏನು ಇವಾಗ ಇನ್ನೂ ಗ್ರೂಪ್ ಸಿಕ್ಕಿಲ್ಲ ಸರ್ ಅಂತಾರೆ. ಇನ್ನೂ ಸಿಕ್ಕಿಲ್ಲಮ್ಮ, ಅವ್ರದ್ದು ಇನ್ನೂ ಇದಾಗ್ತಾ ಇಲ್ಲ ಅಂತಾರೆ ಸರ್. ಅಲ್ಲಿಗೆ ಹೋಗ್ತಾ ಇದ್ರು ಸರ್, ಹೋಗಿ ಬರ್ತಾ ಇದ್ರು. ಬರ್ಬೇಕಾದ್ರೆ 4 ಜನ ಕಳ್ಳರು ಇಲ್ಲಿ ವಾಚಿಂಗ್ ಮಾಡ್ತಾ ಇದ್ರು. ಮಾಡಿ ನೋಡ್ಕೊಂಡಿದ್ದು ಆ ಅಮ್ಮ ಹೋಗ್ಬೇಕಾದ್ರೆ ಬಂದು ಕರೆದ್ಬಿಟ್ಟು ಬಾಮ್ಮ ಇಲ್ಲಿ ಅಂತ, ನಾವು ಪೊಲೀಸವರು ಅಂತ ಹೇಳಿ ಕರೆದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಒಡವೆ ಎಲ್ಲ ಬಿಚ್ಚು, ನಾವು ಇಲ್ಲಿ ಕಳ್ಳರು ಇದ್ದಾರೆ ಬಿಚ್ಚು ಅಂತ ಹೇಳ್ಬಿಟ್ಟು ಬಿಚ್ಚಿಸ್ಬಿಟ್ಟು ಒಂದು ಪೇಪರಲ್ಲಿ ಹಾಕ್ಸಿದ್ದಾರೆ ಸರ್. ಹಾಕ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತು ಪೇಪರ್ನ ಇಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್. ಕಲ್ಲುಗಳು ಅದನ್ನು ಎಲ್ಲ ಇದು ಮಾಡಿ ಮನೆಗೆ ಬಂದು ನೋಡಿದ್ರೆ ಅಮ್ಮ ಬರೀ ಕಲ್ಲಿದೆ ಸರ್. ನೋಡಿದ ತಕ್ಷಣ ಓಡಿ ಬಂದರೆ ಇಲ್ಲಿ ಯಾರೂ ಇರಲಿಲ್ಲ, ಹೋಗ್ಬಿಟ್ಟಿದ್ರು ಸರ್. ಅಂದರೆ ಇಲ್ಲಿ ಇದ್ದಿದ್ದು 2 ಜನ ಸರ್. ಮತ್ತು ಆ ಕಡೆ ಒಬ್ರು ಈ ಕಡೆ ನಿಂತ್ಕೊಂಡು 4 ಜನ, ಒಟ್ಟು 4 ಜನ ಸರ್. ಪರಿಚಯ ಯಾರು ಇಲ್ಲ ಸರ್ ನಮಗೆ. ನಾವು ಪೊಲೀಸವರು ಅಂತ ಹೇಳಿದ್ರು ಅಂತೆ ಸರ್. ವಾಚ್ ಮಾಡಿ ಮಾಡಿದಾರ ಅವರು? ಹೌದು ಸರ್. ಅವರು ನೋಡ್ಕೊಂಡು